ವೀಕ್ಷಕರೇ ನಮಸ್ಕಾರಗಳು. RCB ತಂಡದ ವಿರುದ್ಧ ಹೀನಾಯವಾಗಿ ಸೋತು 10 MSD. ಇನ್ನು ವೀಕ್ಷಕರೇ ಬಳಿಕ ಈ ಕಾರಣಕ್ಕೆ ಸೋತಿವೆ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿಮಗೆ MS ಧೋನಿ ಹಾಗೂ ವಿರಾಟ್ ಕೊಹ್ಲಿ ಅವರಲ್ಲಿ ಯಾರು ಉತ್ತಮ ನಾಯಕನೆಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ಮತ್ತು ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಸ್ಗಳು ಕೂಡ ಮಹತ್ವದ ಕಮೆಂಟ್ಸ್ಗಳಾಗಿರುತ್ತವೆ. ಹಾಗೆ ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ ಇಂದು MA ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ CSK ಹಾಗೂ RCB ತಂಡವು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎದುರಾಗಿದ್ದವು. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ RCB ತಂಡವು CSK ವಿರುದ್ಧ 50 ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿತು. ಹೌದು, RCB ತಂಡವು ನೀಡಿದ 196 ರನ್ಸ್ಗಳ ಮೊತ್ತವನ್ನು CSK ತಂಡವು ಬೆನ್ನಟ್ಟುವಲ್ಲಿ ವಿಫಲವಾಯಿತು. ವೀಕ್ಷಕರೇ 20 ಓವರ್ಸ್ಗಳಿಗೆ CSK ತಂಡವು ಕೇವಲ 146 ರನ್ಸ್ ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡು 50 ರನ್ಸ್ಗಳ ಹೀನಾಯ ಸೋಲು ಕಂಡಿದೆ. ಹೌದು, RCB ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ ನಾಯಕ ರಜತ್ ಪಟಿದಾರ್ ಅವರು ಆಡಿದ 32 ಎಸೆತಗಳಲ್ಲಿ 51 ರನ್ ಬಾರಿಸಿದರೆ ವಿರಾಟ್ ಕೊಹ್ಲಿ ಅವರು 31 ರನ್ ಬಾರಿಸಿದರು. ಇನ್ನು ವೀಕ್ಷಕರೇ ಕೊನೆಯಲ್ಲಿ ಬ್ಯಾಟಿಂಗ್ ಮಾಡಿದ್ದ ಡೇವಿಡ್ ಅವರು 22 ರನ್ ಗಳಿಸುವ ಮೂಲಕ RCB ತಂಡದ ಮೊತ್ತವನ್ನು 196ಕ್ಕೆ ತಂದಿಟ್ಟರು. ಬಳಿಕ ವೀಕ್ಷಕರೇ ಈ ಗುರಿ ಬೆನ್ನಟ್ಟಿದ್ದ CSK ತಂಡವು RCB ತಂಡದ ಬೌಲಿಂಗ್ ಅಟ್ಯಾಕ್ಗೆ ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು. ಹೌದು, CSK ತಂಡದ ಪರವಾಗಿ ರಚಿನ್ ರವೀಂದ್ರ ಅವರು 41 ರನ್ ಬಾರಿಸಿದ್ದು ಬಿಟ್ಟರೆ ಇನ್ನು ಉಳಿದಂಥ ಬ್ಯಾಟ್ಸ್ಮನ್ಗಳು ಅಲ್ಪ ಅಂಕಿಗೆ ಔಟ್ ಆಗಬೇಕಾಯಿತು. ವೀಕ್ಷಕರೇ ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರೇ ಇಂದಿನ ಪಂದ್ಯವನ್ನು ಸೋತ ಬಳಿಕ MS ಧೋನಿಯವರು ಅತ್ತರು. ಬಳಿಕ ಈ ಒಂದು ಪಂದ್ಯದಲ್ಲಿ ಈ ಕಾರಣಕ್ಕಾಗಿ ಸೋತೆವು ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, MSD ಅವರು ಹೇಳಿದ್ದು ಸರ್ ಪ್ರಮುಖವಾಗಿ ಈ ಒಂದು ಪಂದ್ಯದಲ್ಲಿ ಸೋಲಲು ಕಾರಣ ವಿರಾಟ್ ಕೊಹ್ಲಿ. ಹೌದು, ವಿರಾಟ್ ಕೊಹ್ಲಿ ಅವರು ಇವತ್ತಿನ ಪಂದ್ಯದಲ್ಲಿ ಉತ್ತಮ ನಾಯಕ ಸ್ಥಾನ ವಹಿಸಿದರು. ಹೌದು, ರಜತ್ ಪಟಿದಾರ್ ಅವರು ನಾಯಕ ಸ್ಥಾನ ವಹಿಸಿದ್ದರೂ ಕೂಡ ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರೇ ಸಾಕಷ್ಟು ನಿರ್ಣಯಗಳನ್ನು ತೆಗೆದುಕೊಂಡರು. ಮತ್ತು ಈ ಪಂದ್ಯದಲ್ಲಿ RCB ತಂಡದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಅಬ್ಬರವು ಉತ್ತಮವಾಗಿ ಇತ್ತು. ಹೌದು, ನಮ್ಮ ಪ್ರಕಾರ ನಾವೇ ಈ ಒಂದು ಪಂದ್ಯದಲ್ಲಿ ಗೆಲ್ಲುತ್ತೇವೆ ಎಂದು ನಾವು ಅಂದುಕೊಂಡಿದ್ದೆವು. ಆದರೆ ಈ ಪಂದ್ಯದಲ್ಲಿ ಉಲ್ಟಾ ಆಗಿದೆ. ಹೌದು, ವಿರಾಟ್ ಕೊಹ್ಲಿ ಅವರ ನೆರವಿನಿಂದ RCB ತಂಡವು ಗೆದ್ದು ಬೀಗಿದೆ. ಸಾಕಷ್ಟು DRSಗಳನ್ನು ಉತ್ತಮವಾಗಿ RCB ತಂಡವು ಇವತ್ತಿನ ಪಂದ್ಯದಲ್ಲಿ ತೆಗೆದುಕೊಂಡಿದೆ. ಮತ್ತು RCB ತಂಡವು ನೀಡಿದ 196 ರನ್ಸ್ಗಳ ಮೊತ್ತವನ್ನು ನಮ್ಮ ಬ್ಯಾಟಿಂಗ್ ಲೈನಪ್ ಚೇಸ್ ಮಾಡಲು ಆಗಲಿಲ್ಲ. ಹೌದು, ಇದೀಗ RCB ತಂಡವು ಎಷ್ಟೋ ವರ್ಷಗಳ ಬಳಿಕ ನಮ್ಮ ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಗೆದ್ದು ಬೀಗಿದೆ. ಮತ್ತು ಈ ಒಂದು ದಾಖಲೆಯು ರಜತ್ ಪಟಿದಾರ್ ಅವರ ನಾಯಕತ್ವದಲ್ಲಿ ಆಗಿದೆ. ಹೌದು, ಈ ಒಂದು ಸೋಲನ್ನು ಇದೀಗ ನಮಗೆ ಮರೆಯಲು ಆಗುತ್ತಿಲ್ಲ. ಮತ್ತು ಹಿಂದಿನ ವರ್ಷ ಕೂಡ RCB ತಂಡವು ಇದೇ ರೀತಿ ನಮಗೆ ಹೀನಾಯ ಸೋಲು ಕೊಟ್ಟಿದೆ. ಹೌದು, ಈ ಸೋಲುಗಳಿಗೆ ಮುಂದಿನ ಪಂದ್ಯದಲ್ಲಿ ನಾವು ತಕ್ಕ ತಿರುಗೇಟು ಕೊಡುತ್ತೇವೆ. ಮತ್ತು ಯಾವುದೇ ಒಂದು ಪಂದ್ಯದಲ್ಲೂ ಕೂಡ ಸೋಲು ಗೆಲುವು ಇದ್ದಿದ್ದೆ. ಆದರೆ ನೋಡಿ, ನನ್ನ ಪ್ರಕಾರ ಈ ಒಂದು ಪಂದ್ಯದಲ್ಲಿ RCB ತಂಡವು ಉತ್ತಮವಾಗಿ ಆಡಿದೆ ಎಂದು MS ಧೋನಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ ನೋಡಿದಿರಲ್ಲ, MS ಧೋನಿ ಅವರು ವಿರಾಟ್ ಕೊಹ್ಲಿ ಅವರು ಇವತ್ತಿನ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.